ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅಂಡ್ ಗ್ಯಾಂಗ್ ಷಡ್ಯಂತ್ರ ಮಾಡಿರೋದು ಮತ್ತೆ ಸಾಬೀತಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ದರ್ಶನ್ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು ಚಿನ್ನಯ್ಯ ಅಂಡ್ ಟೀಮ್ ಅಂತ ಹೇಳಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಸಲ್ಲಿಸಿದಂಥ PIL ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈ ಹಿಂದೆ ವಜಾಗೊಳಿಸಿತ್ತು. ಇದನ್ನ ಮುಚ್ಚಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ನಾನಾ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಊತು ಹಾಕಿದ್ದೇನೆ ಅಂತ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿದ್ದ. ಅದರ ಆಧಾರದಲ್ಲಿ SIT ರಚನೆ ಆಯಿತು, ತನಿಖೆ ನಡೀತಾ ಇದೆ. ಇದರ ನಡುವೆ ಒಂದು ಸ್ಫೋಟಕ ಅಂಶ ಬಯಲಾಗಿದೆ. ಏನಾ ವಿಚಾರ ಅಂತ ಹೇಳಿದ್ರೆ, ಮೇ 5ನೇ ತಾರೀಕು, ಇದೇ ವರ್ಷದ ಮೇ 5ನೇ ತಾರೀಕು ಇಡೀ ಗ್ಯಾಂಗ್ ಏನಿದೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಚಿನ್ನಯ್ಯ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಆ ಅರ್ಜಿಯ ವಿಚಾರಣೆ ಕೂಡ ಆಯಿತು. ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳನ್ನು ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ, ಜೊತೆಗೆ ತಪರಾಕಿ ಹಾಕಿದೆ. ಯಾರು ಅರ್ಜಿಯನ್ನು ಸಲ್ಲಿಸಿದ್ರಲ್ವಾ, ಆ ಅರ್ಜಿಯನ್ನು ವಜಾಗೊಳಿಸಿದೆ. ಇದು PIL ಅಲ್ಲ, ಪ್ರೈವೇಟ್ ಇಂಟ್ರೆಸ್ಟೆಡ್ ಲಿಟಿಗೇಷನ್ ಹೀಗಂತ ಹೇಳಿ ಚೀಮಾರಿಯನ್ನು ಹಾಕಿದೆ. ಆದರೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ರೂ ಕೂಡ ರಾಜ್ಯಕ್ಕೆ ಬಂದರು, ಮತ್ತೆ SPಗೆ ದೂರನ್ನು ಸಲ್ಲಿಕೆ ಮಾಡಿದರು, ಬೆಳ್ತಂಗಡಿ ಕೋರ್ಟ್ ಮುಂದೆ ಹೋದರು, 183 ಹೇಳಿಕೆಯನ್ನು ದಾಖಲು ಮಾಡಿದರು, ಬುರುಡೆಯನ್ನು ತಂದರು. ಇದೆಲ್ಲವನ್ನು ಕೂಡ ಮಾಡ್ತಾನೇ ಇದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಜಾಗೊಂಡಿದ್ದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಉದ್ದೇಶಪೂರ್ವಕವಾಗಿಯೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದನ್ನು ಇವರು ಎಲ್ಲೂ ಕೂಡ ಬಾಯಿ ಬಿಟ್ಟಿರಲಿಲ್ಲ. ಸೊ ಈಗ ವಿಚಾರ ಗೊತ್ತಾಗ್ತಾ ಇದೆ. ಇಲ್ಲ ಈ SIT ರಚನೆಗೂ ಮೊದಲೇ, ಅಂದರೆ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಮೊದಲೇ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ವಜಾಗೊಳಿಸಿತ್ತು ಅಂತ. ಬುರುಡೆ ಗ್ಯಾಂಗ್ನ ಮತ್ತೊಂದು ವಂಚನೆ ಕೂಡ ಬಯಲಾಗಿದೆ. ಬುರುಡೆ ಗ್ಯಾಂಗ್ನಿಂದ ಸರ್ಕಾರಕ್ಕೆ ಮಹಾಮೋಸ. ನಾನೀಗಾಗಲೇ ಹೇಳ್ತಾ ಇದ್ದೆ, ಸರ್ಕಾರಕ್ಕೂ ಕೂಡ ಈ ವಿಚಾರವನ್ನು ತಿಳಿಸಿರಲಿಲ್ಲ. ವಜಾಗೊಂಡಿದ್ರೂ ಕೂಡ, ಅರ್ಜಿ ವಜಾಗೊಂಡಿದ್ರೂ ಕೂಡ ಷಡ್ಯಂತ್ರವನ್ನು ಬಿಟ್ಟಿರಲಿಲ್ಲ. ಮೇ 5ನೇ ತಾರೀಕೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದ್ರೂ ಕೂಡ ಅದಾದ ಬಳಿಕ ಜುಲೈ ತಿಂಗಳಲ್ಲಿ ಬೆಳ್ತಂಗಡಿಗೆ ಬಂದು ಅಲ್ಲಿ ಕೋರ್ಟ್ ಮುಂದೆ ಹೋಗ್ತಾರೆ. ಜುಲೈನಲ್ಲಿ ಚಿನ್ನಯ್ಯ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಸರಿ, ಅರ್ಜಿ ಸಲ್ಲಿಕೆ ಆದ ನಂತರ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ, ತನಿಖೆ ಆಗುತ್ತೆ. ಬಟ್ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಸರ್ಕಾರ ಯಾಕೆ ಇದನ್ನು ಮೊದಲೇ ಗಮನಿಸಿರಲಿಲ್ಲ? ಅಥವಾ ಈ ಗುಪ್ತಚರ ಇಲಾಖೆ ಅನ್ನೋದಂತ ಇರುತ್ತಲ್ವ, ಗುಪ್ತಚರ ಇಲಾಖೆ ಯಾಕೆ ಈ ವಿಚಾರವನ್ನು ಪರಿಗಣಿಸಲಿಲ್ಲ? ಯಾರೋ ಬಂದು ದೂರು ಕೊಟ್ಟಿದ್ದ ತಕ್ಷಣ SITನ ರಚನೆ ಮಾಡಿಬಿಡೋದಾ ಅನ್ನುವ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಾವಾಗಲೇ ಕೂಡ ಮಾತನಾಡ್ತಾ ಇದ್ವಿ, ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ವಜಾಗೊಂಡಿತ್ತು, ಆದರೂ ಕೂಡ ಇವರು ಮತ್ತೆ ಬಂದು ಬೆಳ್ತಂಗಡಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸಲ್ಲಿಕೆ ಮಾಡಿದ ನಂತರ ಆಯಿತು, ಸಲ್ಲಿಕೆ ಆದ ನಂತರ ಸರ್ಕಾರ ಕೂಡ SITಯನ್ನು ರಚನೆ ಮಾಡುತ್ತೆ. ಬಟ್ ಈಗ ಸರ್ಕಾರವನ್ನು ಕೂಡ ವಂಚಿಸಿದ್ರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆಯಲ್ವಾ ಅಂತ. ಸಂಪರ್ಕ ಕಡಿತವಾಗಿದೆ. ಒಂದು ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಗ್ಯಾಂಗ್ ಮಾಡಿದಂಥ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ, ಆ ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿತ್ತು. ದೆಹಲಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಬಟ್ ಆ ಅರ್ಜಿಯಲ್ಲೂ ಕೂಡ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ. ಅರ್ಜಿ ವಜಾಗೊಳ್ತು. ಅದಾದ ಬಳಿಕ ಮತ್ತೆ ರಾಜ್ಯಕ್ಕೆ ಬರ್ತಾರೆ, SPಗೆ ದೂರನ್ನು ಕೊಡ್ತಾರೆ, ಬೆಳ್ತಂಗಡಿ ಕೋರ್ಟ್ಗೆ ಹೋಗ್ತಾರೆ. ಇದರ ನಡುವೆ ಸರ್ಕಾರದ ಪಾತ್ರದ ಬಗ್ಗೆ ಈಗ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ. ಅಭಿಷೇಕ್, ನೋಡಿ, ನಾವಾಗಲೇ ಕೂಡ ಮಾತನಾಡ್ತಾ ಇದ್ವಿ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸಾಕಷ್ಟು ರೀತಿಯಲ್ಲಿ ತಿರುವುಗಳು ಸಿಗ್ತಾ ಇದೆ. ಈ ತಿರುವುಗಳ ನಡುವೆ ಒಂದಿಷ್ಟು ಅಂಶಗಳು ಬಯಲಾಗ್ತಾ ಇದೆ. ಈಗ ಸ್ಫೋಟಕ ಅಂಶ ಏನು ಅಂತ ಹೇಳಿದ್ರೆ, ಅರ್ಜಿ ಮೊದಲೇ ವಜಾಗೊಂಡಿದ್ರೂ ಕೂಡ ಮತ್ತೆ ಬಂದು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಷಡ್ಯಂತ್ರ.
ಕೋರ್ಟ್ನಲ್ಲಿ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ತಾ ಇದ್ದಾನೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಚಿನ್ನಯ್ಯ ಹೇಳಿಕೆ ದಾಖಲು ಮಾಡ್ತಾ ಇದ್ದಾನೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆ 183 ಹೇಳಿಕೆಯನ್ನು ದಾಖಲು ಮಾಡ್ತಾ ಇದ್ದಾರೆ. BNS 183 ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ್ದಾನೆ. ನಾನಾಗಲೇ ಹೇಳ್ತಾ ಇದ್ದೆ, ಜುಲೈ 12ನೇ ತಾರೀಕು ಸ್ವಇಚ್ಛಾ ಹೇಳಿಕೆ, ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದ ಈ ಹಿಂದೆ. ಈಗ ಮತ್ತೊಮ್ಮೆ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂಥದ್ದು. ಸೊ ಈ ಹೇಳಿಕೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೋಡಿ, ನಾವು ಆಗಲೇ ಕೂಡ ಮಾತನಾಡ್ತಾ ಇದ್ವಿ, ಒಂದು ಕಡೆ ಇಡೀ ಬುರುಡೆ ಗ್ಯಾಂಗ್ ಸರ್ಕಾರವನ್ನು ಕೂಡ ದಿಕ್ತಪ್ಪಿಸಿದ್ಯಾ ಅಂತ ಹೇಳಿ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡಿದ್ರೂ ಕೂಡ ರಾಜ್ಯಕ್ಕೆ ಬರ್ತಾರೆ, ದೂರು ಸಲ್ಲಿಕೆ ಮಾಡ್ತಾರೆ, ಸರ್ಕಾರ SIT ರಚನೆ ಮಾಡುತ್ತೆ ಅಂತ ಹೇಳಿದ್ರೆ ಸರ್ಕಾರದ ದಿಕ್ಕನ್ನು ತಪ್ಪಿಸಿದ್ರಾ ಅಥವಾ ಸರ್ಕಾರ ಕೂಡ ನಿರ್ಲಕ್ಷ್ಯನ ವಹಿಸಿತ್ತಾ ಅಂತ? ಖಂಡಿತ. ಈ ಹಿಂದೆ DCM ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಈ ಒಂದು ಗ್ಯಾಂಗ್ ಏನಿದೆ ಇದೊಂದು ಷಡ್ಯಂತ್ರ ನಡೆಸಿದೆ ಅಂತ ಹೇಳಿ. ಅದಕ್ಕೆ ಪೂರಕವಾದಂತಹ ಎಲ್ಲಾ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಅಂದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ಅದು ರಿಜೆಕ್ಟ್ ಆಗಿರುವಂತಹ ವಿಚಾರಗಳನ್ನು ಕೂಡ ಒಂದು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನ ನೀಡತಾ ಇರುವಂತದ್ದು. ಅಂದ್ರೆ ಯಾರು ಸಂಬಂಧಪಟ್ಟಂತಹ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾಹಿತಿ ನೀಡದೆ ಮುಚ್ಚಿಟ್ಟು ಧರ್ಮಸ್ಥಳದ ಒಂದು ಹೆಸರಿಗೆ ಘಾಸಿ ತರುವಂತಹ ಒಂದು ಕೆಲಸಗಳನ್ನು ಮಾಡುವಂತಹ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ಘಟನೆಗಳು ನಡೆದಿದೆ, ಇದನ್ನ SIT ಮುಖಾಂತರ ನೀವು ಹೊರಗಡೆ ಬಯಲು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ರಾಜ್ಯ ಸರ್ಕಾರ ಇದನ್ನ ಏನೋ ಒಂದು ಇರಬಹುದು, ಅಂದ್ರೆ ಏನೋ ಒಂದು ಘಟನೆ ನಡೆದಿರಬಹುದು, ಅದನ್ನ ಕಾನೂನಾತ್ಮಕವಾಗಿ ಹೊರಗಡೆ ತರುವಂತಹ ಒಂದು ಕೆಲಸವನ್ನ ಮಾಡೋದಕ್ಕೋಸ್ಕರ SIT ತನಿಖೆಯನ್ನ ವಹಿಸಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇಷ್ಟೆಲ್ಲ ವಿಚಾರದ ಆದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಇವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಅದರ ಎಫೆಕ್ಟ್ ಎಂಬಂತೆ ಈಗ ಸದ್ಯದ ಮಟ್ಟಿಗೆ ತಿಮರೋಡಿ ಅವರನ್ನ ಗಡಿಪಾರು ಮಾಡುವಂತಹ ಮೂಲಕ ಅವರನ್ನ ಹೊರಗಡೆ ಅಂದ್ರೆ ದಕ್ಷಿಣ ಕನ್ನಡದಿಂದ ಹೊರಗಡೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಉಳಿದಂತಹ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಡೀ ಒಂದು ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಅದು ಬಹುದೊಡ್ಡದಾದಂತಹ ಒಂದು ಅಫೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಷ್ಟು ಜನರ ಸಮಯ ಇರಬಹುದು. ಒಂದು ಸಣ್ಣ ಪ್ರಶ್ನೆ ಇರುವಂತದ್ದು, ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು, ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡ್ತು. ಅದಾದ ಬಳಿಕ ಒಂದಿಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಈ ಬುರುಡೆಯನ್ನು ತಂದಿದ್ದು, ಅದಾದ ನಂತರ ವಿಡಿಯೋವನ್ನು ಇಟ್ಕೊಂಡು ಮತ್ತೆ ಈ ಕೆಳ ಹಂತದ ಕೋರ್ಟ್ಗೆ ಹೋಗ್ಬೋದಾ ಹೋಗ್ಬಾರ್ದಾ ಅಂತ ಹೇಳಿ ಸಂಪರ್ಕ ಕಡಿತವಾಗಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು. ಈ ವಿಚಾರವನ್ನು ಈ ಬುರುಡೆ ಗ್ಯಾಂಗ್ ಇದೆಯಲ್ವಾ ಎಲ್ಲೂ ಕೂಡ ತಿಳಿಸಿರಲಿಲ್ಲ, ಸರ್ಕಾರದ ಗಮನಕ್ಕೂ ಕೂಡ ತಿಳಿಸಿರಲಿಲ್ಲ, ಕೆಳ ಹಂತದ ಕೋರ್ಟ್ ಗಮನಕ್ಕೂ ಕೂಡ ಬಂದಿರಲಿಲ್ಲ, SIT ಅಧಿಕಾರಿಗಳಿಗೂ ಕೂಡ ತಿಳಿಸಿರಲಿಲ್ಲ. ಈಗ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಮೊದಲೇ ಅರ್ಜಿಯನ್ನು ವಜಾಗೊಳಿಸಿತ್ತು. ಹೀಗಿದ್ದರೂ ಕೂಡ ಇವರು ಮತ್ತೊಮ್ಮೆ ಕೋರ್ಟ್ ಮೊರೆ ಹೋಗಿದ್ಯಾಕೆ? ಇವರ ಉದ್ದೇಶ ಏನಾಗಿತ್ತು? ಇವರ ಉದ್ದೇಶ ಷಡ್ಯಂತ್ರ ನಡೆಸೋದೇ ಆಗಿತ್ತಾ? ಇದ್ರ ಬಗ್ಗೆ ಈಗ ಕುತೂಹಲ ಇದೆ. ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲವೂ ಇದೆ.